ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಟಾಟಾ ವಿಷ್ಟ ಐತ್ರಾ ಇದು? ಹಾಂ ಸರ್. ಏನೈತೆ ರೀ ಮಾಡಲು? ಮಾಡಲ್ 2010 ರೀ ಸರ. 2010 ಮಾಡಲ್ ಐತ್ರಿ. ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ರೆ ತಾವು ಗಾಡಿಗೆ? ಓನರ್ 9 ಆಗ್ಯಾರ ರೀ ಸರ. 9 ಓನರ್ ಆಗ್ಯಾರ ರೀ. ಹಾಂ ಸರ್. ಇನ್ನು ತೊಗೊಳೋರು 10ನೇ ಅದಾರ ರೀ. ಇವಾಗ ಏನು ನಿಮ್ಮ ಗಾಡಿ ತೊಗೊಂತಾರಲ್ಲ ರೀ, ಅವ್ರಂತೂ ಸುದ್ದ 10ನೇ ಓನರ್ ಆಗ್ತಾರೆ ರೀ. ಹಾಂ ಸರ್. ಹಾಂ ಹಾಂ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಗಾಡಿ ಕಿಲೋಮೀಟ್ರ್? ರನ್ನಿಂಗ್ ಎಲ್ಲ 2 ಲಕ್ಷ ಮ್ಯಾಲೆ ಚಿಲ್ಲರೆ ಐತೆ ರೀ. ಅದೇನು ಮೀಟರ್ ಚಲ್ತಿ ಐತ್ರಿ, ಏನು ಬಂದ್ ಆಗೈತೆ ರೀ? ಚಾಲ್ತಿ ಐತೆ ರೀ ಸರ. ಓಕೆ ರೀ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ರೀ, ಫ್ರಂಟ್ ಬ್ಯಾಕ್ ಹಿಡಿದ್ರೆ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಎಲ್ಲ ಓಕೆ ಅದಾವ ರೀ ಸರ್. ಎಲ್ಲ ಈಗ ಮೊನ್ನೆ ಹಾಕ್ಸಿದ್ರಿ ಸರ. ಮೊನ್ನೆ ಆಕ್ಚುಲಿ ಟೈರ್ ಅಷ್ಟು ಹಾಂ ರೀ ಸರ. ಅಷ್ಟು ಹೊಸ ಹಾಕಿದ್ರಿ. ಮತ್ತು ಹಾಫ್ ಇಂಜನ್ ಓವರಾಲಿಂಗ್ ಮಾಡಿಸಿದ್ವಿ ರೀ ಸರ. ಏನು ಮಾಡಿಸಿರಿ ಇಂಜನು? ಇಂಜನ್ ಹಾಫ್ ಓವರಾಲಿಂಗ್ ಮಾಡಿಸಿದ್ವಿ ರೀ. ನಿನ್ನೆ ಅದು ಮೊನ್ನೆ ಈಗ 3 ದಿನ ಆಯ್ತು ರೀ. ಹೌದ್ರಾ? ಹಾಂ ಸರ್. ಓಕೆ. ಪರ್ಫೆಕ್ಟ್ ಫುಲ್ ಐತಲ್ಲ ರೀ ನಿಮ್ಮ ಕೈಯಾಗಂತೂ ಇಂಜನ್ ಇವಾಗ? ಹಾಂ ಹಾಂ ರೀ ಸರ್. ಪರ್ಫೆಕ್ಟ್ ಐತೆ ರೀ. ಓಕೆ. ಸಂಪೂರ್ಣವಾಗಿ ರೀ ಇವಾಗ ರೀ ಇಂಜನ್ ಕೆಲಸ ಮಾಡಿಸಿದ್ದೀರಾ? ಹಾಂ ರೀ ಸರ್. 45,000 ರೂಪಾಯಿ ಬಂದೈತೆ ರೀ. ಬರಾಬರ್. ಮೊನ್ನೆ ಮಾಡಿಸಿವಿ ರೀ ಸರ. ಓಕೆ. ಅದು ಬಿಟ್ಟರೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮೈನರ್ ಕೆಲಸ ಏನಾದ್ರು ಇಟ್ಟಿರಿ? ಏನೂ ಇಲ್ಲ ರೀ ಸರ್. ಈಗಂತೂ ಎಲ್ಲ ಚಾಲ್ತಿ ರನ್ನಿಂಗ್ ಐತೆ ರೀ. ಏನು ಆಕ್ಸಿಡೆಂಟ್ ಅದು ಏನಾಗಿಲ್ಲ ರೀ ಸರ್. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹಾಂ ರೀ ಸರ್. ಓಕೆ. ಇವಾಗ ಮೈಲೇಜಲ್ಲಿ ಏನು ಬರ್ತೈತೆ ರೀ? ಇಂಜನ್ ಅಂತೂ ಹೆಂಗೂ ಕೆಲಸ ಮಾಡಿಸಿದ್ರಿ ಅಂತ ಹೇಳ್ತಾ ಇದ್ರಲ್ಲ? ಸರ ಹ್ಯಾವೆಕ್ ಬಿದ್ದರೆ 20-22 ಕೊಡ್ತೈತೆ ರೀ. ಹ್ಞೂ. ಖರ್ಚಾದಾಗ 18-19 ಕೊಡ್ತೈತೆ ರೀ ಸರ್. ಹೌದ್ರಾ? ಹಾಂ ರೀ ಸರ್. ಓಕೆ ಸರ್. ಇವಾಗ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಫೀಚರ್ಸು? ಟೇಪ್ ಐತೆ ರೀ, ಸೌಂಡ್ ಐತೆ ರೀ ಸರ್. ಎಷ್ಟಾಯ್ತು ರೀ? 8 ಇಂಚ್ 2 ಸೌಂಡ್ ಅದಾವೆ ರೀ. ಟೇಪ್ ಐತೆ ರೀ ಸರ್. ಇವಾಗ ಏನು ಸೀಟು ಕುಷನ್ ಅಂತೆಲ್ಲ ಕರೆಕ್ಟ್ ಐತಲ್ಲ ರೀ? ಹಾಂ ರೀ. ಎಲ್ಲ ಕರೆಕ್ಟ್ ಐತೆ ರೀ ಸರ್. ಈಗ ಫೋಟೋ ಬಿಟ್ಟಿನಿ ರೀ, ಈ ಟೈಪ್ ಐತೆ. ಓಕೆ. ಇದೇ ಥರ ಐತೆ ರೀ ಸದ್ಯ ಈ ಗಾಡಿನೂ? ಹಾಂ ರೀ ಸರ್. ಬರಾಬರಿ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? 9 ತಿಂಗಳು ರನ್ನಿಂಗ್ ಐತೆ ರೀ ಸರ ಇನ್ಸೂರೆನ್ಸ. MC ಇದು ಹುಗಿ ಸರ್ಟಿಫಿಕೇಟ್ ಡ್ಯೂ ಆಗೈತೆ ರೀ ಸರ್. ಎಫ್ ಸಿ ಡ್ಯೂ ಆಗೈತೆ ರೀ? ಹಾಂ ರೀ ಸರ್. ಓಕೆ. ಅದನ್ನು ತಾವು ಕಟ್ ಕೊಡ್ತೀರಾ, ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ? ನಾನೇ ತೆಗ್ದು ರೀ. ಅದೇ 280 ರೂಪಾಯಿ ರೀ ಸರ್. ಹೌದ್ರಾ? ಹಾಂ ರೀ ಸರ್. ಓಕೆ ರೀ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಕೋಟ್ ರೀ ಸರ 1.25 ಹೇಳ್ತೀವಿ ರೀ ಸರ. 1.15 ತನಕ ಬಂದ್ರೆ ಕೊಡ್ತೀವಿ ರೀ ಸರ್. ಮಾಡಲ್ ಬಂದುಬಿಟ್ಟು ನೋಡಿರಿ 2010 ಮಾಡಲ್ ಅಂತ ಹೇಳ್ತಾ ಇದ್ದೀರಾ. ಓನರ್ ಆಲ್ರೆಡಿ 9 ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರೋ ಅವ್ರಂತೂ 10ನೇ ಓನರ್ ಆಗ್ತಾರೆ ರೀ. ಹಾಂ ರೀ ಸರ್. ತಾವು ರೇಟ್ ಹೇಳಕತ್ತಿದ್ದು 1,25,000. ನಮ್ಮ ಕಡೆಯಿಂದ ಬಂದವರಿಗೆ 1,15,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಒಂದು 10,000 ರೂಪಾಯಿ ನೆಗೆಶ್ಯಬಲ್ ಮಾಡಿದ್ರು ಕೂಡ? ಹಾಂ ರೀ ಸರ್. ಓಕೆ. 1.15 ಫೈನಲ್ ರೇಟೇ ಮಾಡ್ತೀರಾ? ಹಾಂ ರೀ ಸರ್. ಓಕೆ. ಇದು ಗಾಡಿ ಇರೋಂಥ ಲೊಕೇಶನ್ ರೀ? ಲೊಕೇಶನ್ ಗೋಕಾಕ್ ತಾಲೂಕು ಬಿಲ್ಕುಂದಿ ರೀ ಸರ್. ಗೋಕಾಕ್ ತಾಲೂಕು ಬಿಲ್ಕುಂದಿ ರೀ? ಹಾಂ ರೀ ಸರ್. ಓಕೆ ರೀ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ರೀ ಸರ್. ಇದು ಐತೆ ರೀ. ಅಪ್ಡೇಟ್ ಮಾಡಿರ್ತೀವಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರ್ ಕೊಡ್ತಿದ್ದೀನಿ ರೀ ನಾನು. ಇಂಜನ್ ಕೆಲಸ 45,000 ರೂಪಾಯಿ ಇಂಜನ್ ಕೆಲಸ ಮಾಡ್ಸೀನಿ ರೀ. ಅದೇ ಇನ್ನೂ ಅದೇ ಸರ್. ಕಡಿಮೆ ಮಾಡಿ ಕೊಡ್ತಿದ್ದೀನಿ ರೀ ನಾನು. ಓಕೆ. ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಂಜನ್ ಕೆಲಸ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ನೀವು 1,15,000 ನಿಮಗೆ ಕೊಡ್ಬೇಕಂತ ನೀವು ಹೇಳತ್ತೀರಿ? ಹಾಂ ರೀ ಸರ್. ಓಕೆ. ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ತಮ್ಮಲ್ಲಿ. ಆಯ್ತು ಆಯ್ತು ರೀ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್.